ನಮಸ್ಕಾರ ಸ್ನೇಹಿತರೆ, ಶರೀನಾ ಟಾಕ್ ಚಾನೆಲ್ಗೆ ಸ್ವಾಗತ. ಇಂದು ನೀವು ಸೋಷಿಯಲ್ ಮೀಡಿಯಾವೇ ತೆರೆದು ನೋಡಿರಿ ಅಥವಾ ವಾರ್ತಾಪತ್ರಿಕೆಯನ್ನೇ ಓದಿರಿ, ಕಂಡುಬರುವಂತಹ ವಿಷಯಗಳಲ್ಲಿ ಒಂದು ಅತಿ ದೊಡ್ಡ ವಿಷಯವಾಗಿದೆ ಗ್ಯಾಸ್ ಗೀಸರ್ನ ಅಪಾಯ. ಈ ಗ್ಯಾಸ್ ಗೀಸರ್ನಿಂದಾಗಿ ಅದೆಷ್ಟು ಜೀವಗಳು ಹೋದವು. ಏನು ಇದು ಗ್ಯಾಸ್ ಗೀಸರ್? ಇದು ಯಾವ ರೀತಿಯಾಗಿ ನಮ್ಮ ದೇಹಕ್ಕೆ ಅಪಾಯವನ್ನು ತಂದೊಡ್ಡುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಒತ್ತಿ ಹಾಗೂ ಶೇರ್ ಮಾಡಿ. ಚಳಿಗಾಲ ಶುರುವಾಗುತ್ತಿದ್ದಂತೆ ಮನೆಗಳಲ್ಲಿ ಗ್ಯಾಸ್ ಗೀಸರ್ ಬಳಕೆ ಹೆಚ್ಚಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಗ್ಯಾಸ್ ಗೀಸರ್ನಿಂದ ಉಂಟಾದ ಉಸಿರುಗಟ್ಟುವಿಕೆ, ಅಚೇತನ ಮತ್ತು ಸಾವಿನ ಪ್ರಕರಣಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗುತ್ತಿದೆ. ಗ್ಯಾಸ್ ಗೀಸರ್ನಿಂದ ಈ ರೀತಿಯಾಗಿ ಜನರ ಪ್ರಾಣ ಹೋಗಲು ಕಾರಣವೇನು ಎಂಬ ಪ್ರಶ್ನೆ ಪ್ರತಿಯೊಬ್ಬರ ಮನದಲ್ಲೂ ಮೂಡಬಹುದು. ಮುಚ್ಚಿದ ಬಾತ್ರೂಮಿನಲ್ಲಿ ಗ್ಯಾಸ್ ಗೀಸರ್ ಬಳಸುವುದರಿಂದ ಕಾರ್ಬನ್ ಮೊನಾಕ್ಸೈಡ್ ಗ್ಯಾಸ್ ಹೊರಬಂದು ಮನುಷ್ಯನಿಗೆ ಗೊತ್ತಾಗದ ರೀತಿಯಲ್ಲಿ ಅಪಾಯವನ್ನು ಉಂಟುಮಾಡುತ್ತದೆ. ಈ ಗ್ಯಾಸಿಗೆ ಬಣ್ಣವಿಲ್ಲ, ವಾಸನೆ ಇಲ್ಲ. ಆದ್ದರಿಂದ ತಕ್ಷಣವೇ ಇದರ ಬಗ್ಗೆ ನಮಗೆ ಅರಿವಾಗುವುದಿಲ್ಲ. ವೈದ್ಯರು ಹೇಳುವ ಪ್ರಕಾರ ನಮಗೆ ತಲೆ ಸುತ್ತು ಉಂಟಾದಲ್ಲಿ ಅಥವಾ ತೀವ್ರವಾದ ಉಸಿರಾಟದ ತೊಂದರೆ ಇದ್ದಲ್ಲಿ, ನಮಗೇನು ಉಸಿರೇ ಸಿಗುವುದಿಲ್ಲ, ಉಸಿರಾಡಲು ಕಷ್ಟವಾಗುತ್ತದೆ ಎನ್ನುವ ಭಾವನೆಯಾದಲ್ಲಿ, ಅಥವಾ ವಾಂತಿಯಾದಲ್ಲಿ, ನಿಶಕ್ತಿಯಾದಲ್ಲಿ, ತುಂಬಾ ವಾಂತಿ ಬರುತ್ತಿದೆ ಎನ್ನುವ ಭಾವನೆ ಬಂದಲ್ಲಿ, ಅಥವಾ ಅಚೇತನವಾದಲ್ಲಿ, ಇವೆಲ್ಲವೂ ಗ್ಯಾಸ್ ಗೀಸರ್ನ ವಿಷದ ಲಕ್ಷಣಗಳು ಎಂದು ನಾವು ಭಾವಿಸಬೇಕು. ಅವರು ಹೇಳುವಂತೆ ಸರಿಯಾದ ಗಾಳಿ ಚಾಲನೆ ಇಲ್ಲದ ಸ್ಥಳದಲ್ಲಿ ಗ್ಯಾಸ್ ಗೀಸರ್ ಬಳಸುವುದು ಅತೀ ಅಪಾಯಕಾರಿಯಾಗಿದೆ. ಹಾಗಾದರೆ ಗ್ಯಾಸ್ ಗೀಸರ್ ಬಳಸುವಾಗ ಪಾಲಿಸಬೇಕಾದ ಸುರಕ್ಷತಾ ಕ್ರಮಗಳೇನು? ಸಾಧ್ಯವಾದಷ್ಟು ಹೊರಗಡೆ ಅಳವಡಿಸಿದಂತಹ ಗ್ಯಾಸ್ ಗೀಸರನ್ನು ಬಳಸಿ. ಹೆಚ್ಚು ಸಮಯ ಗ್ಯಾಸ್ ಗೀಸರನ್ನು ಆನ್ ಮಾಡಿ ಇಡಬೇಡಿ. ವರ್ಷಕ್ಕೊಮ್ಮೆ ನಿಮ್ಮ ಗ್ಯಾಸ್ ಗೀಸರನ್ನು ಸರ್ವಿಸ್ ಮಾಡಿಸಿ. ಬಾತ್ರೂಮಿನಲ್ಲಿ ವೆಂಟಿಲೇಷನ್ ಇರಲಿ ಮತ್ತು ನಿಮಗೆ ತಲೆ ಸುತ್ತು ಬಂದಂತೆ ಆದಲ್ಲಿ ತಕ್ಷಣವೇ ಹೊರಗಡೆ ಬನ್ನಿ. ಇವಿಷ್ಟು ಗ್ಯಾಸ್ ಗೀಸರ್ ಅಪಾಯದ ಬಗೆಗಿನ ಮಾಹಿತಿಗಳು. ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಆದಷ್ಟು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.